ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳು ಬಾ ಬೆಳಕೆ ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಮನಸ್ಸಿನ ಹಂತಗಳು ಅನ್ನೋ ಚಾಪ್ಟರ್ ಇಂದ ಏನಿದೆ ನೋಡೋಣ. ಒಬ್ಬ ನಗರದಲ್ಲಿ ಒಬ್ಬ ಮನುಷ್ಯ ವ್ಯಾಪಾರ ಮಾಡ್ತಾ ಇದ್ದ. ನಿಧಾನವಾಗಿ ವ್ಯಾಪಾರವು ಸಹ ಚೆನ್ನಾಗಿ ಗ್ರೋತ್ ಆಗ್ತಾ ಇತ್ತು. ಶ್ರೀಮಂತಿಕೆ ಇಲ್ಲದಿದ್ದರೂ ಜೀವನ ನಡೆಸಲು ಯಾವುದೇ ತೊಂದರೆ ಇರ್ಲಿಲ್ಲ. ಅವನಿಗೆ ಒಬ್ಬ ಮಗ ಇದ್ದ. ಸುಮಾರು 10-12 ವರ್ಷ ಇದ್ದಿರ್ಬೇಕು ಅವನಿಗೆ. ಒಂದು ಬಾರಿ ಸಂಸಾರ ಸಮೇತ ತೀರ್ಥಯಾತ್ರೆಗೆ ಹೋಗಿದ್ರು. ಅಷ್ಟುನು ಮಗ ಮತ್ತೆ ಗಂಡ ಹೆಂಡತಿ ಹೋಗಿದ್ರು. ಸಂಕ್ರಮಣ ಕಾಲದಲ್ಲಿ ಗಂಗಾ ನದಿಯ ಸ್ನಾನಕ್ಕೆ ಹೋದಾಗ ವಿಪರೀತ ಜನದಟ್ಟಣೆ. ಅದು ಸಂಕ್ರಾಂತಿ ಹಬ್ಬದಲ್ಲಿ ಬೇರೆ ಗಂಗಾ ಸ್ನಾನ ಮಾಡಕ್ ಹೋಗಿದ್ದಾರೆ ತೀರ್ಥಯಾತ್ರೆಗೆ. ತುಂಬಾ ಅಂದ್ರೆ ತುಂಬಾ ಕ್ಲೌಡ್, ಅಷ್ಟು ಜನ ಸೇರಿದ್ದಾರೆ. ಆ ಗಲಾಟೆಯಲ್ಲಿ ವ್ಯಾಪಾರಿಗೆ ಇದ್ದ ಒಬ್ಬ ಮಗನನ್ನು ಸಹ ಕಳ್ಕೊಳ್ತಾರೆ. ಅಂದ್ರೆ ಮಗ ಬೇರೆ ಆಗ್ಬಿಡ್ತಾನೆ. ಎಷ್ಟು ಹುಡುಕ್ತಾರೆ ಪಾಪ, ಅವ್ರ ಮಗ ಸಿಗೋದೇ ಇಲ್ಲ. ಹಿಂಗೆ ವರ್ಷಗಳು ಕಳೀತವೆ. ನಿಧಾನವಾಗಿ ಮನೆಯವರು ಹುಡುಗನನ್ನು ಮರೆತು ಬಿಡ್ತಾರೆ. ಆಗ ಆ ನೋವು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಈ ವರ್ಷಗಳಲ್ಲಿ ವ್ಯಾಪಾರಿಯ ವ್ಯವಹಾರ ಅಂತೂ 100 ಪಟ್ಟು ಜಾಸ್ತಿ ಆಗಿದೆ. ಅಷ್ಟು ಶ್ರೀಮಂತ ಆಗಿದ್ದಾನೆ. ಆತ ಆ ನಗರದ ಅತ್ಯಂತ ಶ್ರೀಮಂತನಾಗಿದ್ದ. ಹಳೆಯ ಮನೆ ಬಿಟ್ಟು ಹೊಸದಾದ ಅರಮನೆಯನ್ನೇ ಕಟ್ಟಿಸಿಕೊಂಡಿದ್ದ. ಮನೆ ತುಂಬಾ ಆಳು ಕಾಳುಗಳು, 100 ಎಕರೆ ಜಮೀನನ್ನು ಸಹ ಖರೀದಿಸಿದ್ದ. ದೊಡ್ಡ ದೊಡ್ಡ ಎಸ್ಟೇಟ್ಗಳನ್ನು ನಡೆಸ್ತಿದ್ದ. ಒಂದು ದಿನ ಆತ ಮನೆಗೆ ಬರುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಒಬ್ಬ ಭಿಕ್ಷುಕ ನಿಂತಿದ್ದ. ಅಷ್ಟು ದೊಡ್ಡ ಶ್ರೀಮಂತ ಆಗಿದ್ದ. ಅವನಿಗೆ ಏನೇನ್ ಬೇಕು ಎಲ್ಲದು, ಮನೆ, ತೋಟ, ಕಾರು, ಪ್ರತಿಯೊಂದನ್ನು ಪರ್ಚೇಸ್ ಮಾಡಿದ್ದ. ಮನೇಲಿ ಆಳು ಕಾಳು, ಅಷ್ಟೊಂದು ಶ್ರೀಮಂತ ಆಗಿದ್ದ ಆ ವ್ಯಾಪಾರಿ. ಆಗ ಒಂದಿನ ಅವನ ಮನೆಗೆ ಬರುವಾಗ ರೋಡಲ್ಲಿ ಒಬ್ಬ ಸೈಡಲ್ಲಿ ಒಬ್ಬ ಭಿಕ್ಷುಕ ಹುಡುಗ ತರುಣ ನಿಂತಿದ್ದ. ಅದನ್ನ ಇವರು ನೋಡ್ತಾರೆ, ಆ ವ್ಯಾಪಾರಿ ನೋಡ್ತಾರೆ. ನೋಡಿ ದಿಟ್ಟಿಸಿ ನೋಡಕ್ ಶುರು ಮಾಡ್ತಾರೆ. ಯಾರ್ ಈ ಹುಡ್ಗ ಹಿಂಗೆ ಅಂತ ಹೇಳಿ. ಆಗ ಹರಕ್ಲು ಬಟ್ಟೆ, ಮೈ ತುಂಬಾ ಅಂದ್ರೆ ಹರಿದೋಗಿರೋ ಬಟ್ಟೆ, ಗಡ್ಡ, ದಾಡಿ ಅದೆಲ್ಲ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಆಮೇಲೆ ಆ ಹುಡುಗನ ಮುಖದಲ್ಲಿ ಏನೋ ಅಂದ್ರೆ ದೈನ್ಯತೆ ದೈನ್ಯ ಅಂದ್ರೆ ಕಾಣಿಸ್ತಾ ಇರುತ್ತೆ. ಅಷ್ಟು ಅಂದ್ರೆ ಇನ್ನೋಸೆಂಟ್ ತರ ಆ ಹುಡುಗ ಇದ್ದ. ಆಗ ಅವನ ಕಣ್ಣಿನ ಕಡೆಗೆ ಒಂದು ಮಚ್ಚೆ ಇತ್ತು. ಆ ಮಚ್ಚೆ ಏನೋ ಹೇಳ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ದಿಟ್ಟಿಸಿ ನೋಡಿದಾಗ, ಓ, ಚಿಕ್ಕ ವಯಸ್ಸಲ್ಲಿ ಕಳೆದೋಗಿದ್ದ ಮಗ ಇವನೇ ನನ್ನ ಮಗ ಅಂತ ಹೇಳಿ ಆ ವ್ಯಾಪಾರಿಗೆ ಗೊತ್ತಾಗತ್ತೆ. ಗೊತ್ತಾದಾಗ ಅವರು ಅಂದ್ರೆ ಅಷ್ಟು ಅವ್ರ ಖುಷಿಗೆ, ಸಂತೋಷಕ್ಕೆ ಸಂತೋಷ ಮೀರಿ ಹೋಯ್ತು. ಅಷ್ಟು ಖುಷಿ ಆಗ್ಬಿಡ್ತು. ಅಷ್ಟು ವರ್ಷಗಳ ಹಿಂದೆ ಕಳ್ಕೊಂಡು ಹೋಗಿರೋ ಮಗ ಇವಾಗ ಸಿಕ್ಕದ್ನಲ್ಲ ಅಂತ ತುಂಬಾ ಖುಷಿ ಪಟ್ರು ಆ ವ್ಯಾಪಾರಿ. ತಾನೇ ಹೋಗಿ ಅವನನ್ನ ಅಪ್ಪಿಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಆವಾಗ ಅವ್ರಿಗೆ ಅನ್ಸುತ್ತೆ, ಮತ್ತೇನ್ ಅನ್ಸುತ್ತೆ, ಅಯ್ಯೋ, ನಾನು ಅವನಿಗೆ ಅವ್ರಪ್ಪ ಅಂತ ಗುರುತು ಸಿಗ್ಲಿಲ್ಲ ಅಂದ್ರೆ, ಕಂಡಿಡಿಲಿಲ್ಲ ಅಂದ್ರೆ ಮತ್ತೆ ಸರಿಯಾಗಲ್ಲ, ಬೇಡ ಅಂತ ಹೇಳಿ ಅವ್ನು ಹೇಳ್ದ. ತನ್ನ ಸೇವಕರಿಗೆ ಆಜ್ಞೆ ಮಾಡಿದ, ಹೋಗಿ ಆ ಯುವಕನನ್ನು ಅರಮನೆಗೆ ಕರೆದು ತಂದು ಅವನಿಗೆ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ನನ್ನ ಹತ್ರ ಕರೆದುಕೊಂಡು ಬನ್ನಿ ಅಂತ ಹೇಳಿ ಅವರ ಸೇವಕರಿಗೆ ಹೇಳ್ತಾರೆ. ಆಗ ಆ ಸೇವಕರು ಸಹ ಅವರನ್ನ ಕರೆದುಕೊಂಡು ಬರ್ತಾರೆ. ಬಂದು ಅವನಿಗೆ ಸ್ನಾನ ಮಾಡಿಸಿ ಚೆನ್ನಾಗಿ ಹೊಸ ಬಟ್ಟೆ ಹಾಕೊಂಡು ಹಾಕ್ತಾರೆ. ಆದ್ರೆ ಪಾಪ ಅವನಿಗೆ ಹಿಂದಿಂದೇನು ನೆನಪಿರಲ್ಲ, ಎಲ್ಲ ಮರ್ತೋಗಿರ್ತಾನೆ. ಆಗ ಇವನಿಗೆ ತರುಣನಿಗೆ ಗಾಬರಿ ಆಗ್ಬಿಡುತ್ತೆ. ಯಾಕಂದ್ರೆ ಹಿಂದಿಂದ ಏನೋ ನೆನಪಿಲ್ಲ ಅವನಿಗೆ. ಇವಾಗ ಇವ್ರು ನನ್ನನ್ನು ಕರ್ಕೊಂಡ್ ಬಂದ್ರು, ಅರಮನೆಗೆ ಸ್ನಾನ ಮಾಡ್ಸಿದ್ರು, ಹೊಸ ಬಟ್ಟೆ ಸಹ ಹಾಕಿದ್ದಾರೆ. ಅವ್ರು ಫುಲ್ ಶಾಕ್ ಆಗೋಯ್ತು. ಇವ್ರೇನೋ ನನ್ನನ್ನೇನೋ ಮಾಡಕ್ ಕರ್ಕೊಂಡ್ ಬಂದಿದ್ದಾರೆ ಅಂತ ಅನ್ಕೊಂಡು ಅವ್ನ್ ಏನ್ ಮಾಡ್ತಾನೆ, ಅವರು ಇದು ಆ ವ್ಯಾಪಾರಿ ಹತ್ರ ಹೇಳಕ್ ಹೋಗಿರ್ತಾರೆ. ಆಯ್ತು, ಸ್ನಾನ ಆಯ್ತು, ಬಟ್ಟೆ ಹಾಕ್ತಿದೀವಿ ಅಂತ ಹೇಳಕ್ ಹೋಗಿರ್ತಾರೆ. ಆ ಸಮಯದಲ್ಲಿ ಈ ಹುಡುಗ ಏನ್ ಮಾಡ್ತಾನೆ, ತಪ್ಪಿಸ್ಕೊಂಡ್ಬಿಡ್ತಾನೆ. ಅಂದ್ರೆ ಓಡೋಗ್ಬಿಡ್ತಾನೆ, ಅರಮನೆಯಿಂದ ತಪ್ಸ್ಕೊಂಡ್ ಹೋಗ್ಬಿಟ್ಟ. ವ್ಯಾಪಾರಿ ಮತ್ತೆ ಅವ್ರಪ್ಪ ಮತ್ತೆ ಸುಮ್ನಿರ್ಲಿಲ್ಲ. ಆ ವ್ಯಾಪಾರಿ ಆ ಹುಡುಗನನ್ನ ಮತ್ತೆ ಹುಡುಕ್ಸಿ ಕರ್ಕೊಂಡ್ ಬರ್ತಾರೆ. ಆದ್ರೆ ಈ ಬಾರಿ ಅವನನ್ನು ಅರಮನೆಗೆ ಅರಮನೆ ಕರ್ಕೊಂಡ್ ಬರ್ಲಿಲ್ಲ. ತಾನು ನಡೆಸುತ್ತಿದ್ದ ಒಂದು ಎಸ್ಟೇಟಿಗೆ ಕರೆದೊಯ್ಯುವಂತೆ ಸೇವರಿಗೆ ಹೇಳ್ದ. ನೋಡಿ, ಈ ಸರಿ ಅವನು ಸಿಗ್ತಾರಲ್ವಾ, ಈಗ ಈ ಸರಿ ನನ್ ಮನೆ ಕರ್ಕೊಂಡ್ ಬರ್ಬೇಡಿ, ಅಲ್ಲಿ ನಮ್ದು ಇದು ಇದೆಯಲ್ಲ, ವ್ಯಾಪಾರ ಮಾಡೋದು ಆಫೀಸು, ಅಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಎಸ್ಟೇಟಿಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಆ ಸೇವಕರು ಸಹ ಅವನ್ನ ಎಸ್ಟೇಟಿಗೆ ಕರ್ಕೊಂಡ್ ಹೋಗ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡು, ಇಲ್ಲಿ ಈ ಎಸ್ಟೇಟ್ ಅಲ್ಲಿ ನಿನ್ಗೊಂದು ಕೂಲಿ ಕೆಲಸ ಕೊಡ್ತೀನಿ, ಆ ಕೆಲಸ ಮಾಡ್ಕೊಂಡು ಇರು ಅಂತ ಹೇಳಿ ಆ ವ್ಯಾಪಾರಿ ಹೇಳ್ತಾರೆ. ಪಾಪ ಹುಡುಗಂಗೂ ಖುಷಿ ಆಗುತ್ತೆ. ಏನು, ನನಗೆ ಕೆಲಸ ಇಲ್ಲ, ಏನಿಲ್ಲ, ಪಾಪ ಇವ್ರು ಕರೆದು ಕೆಲಸ ಕೊಡ್ತಾ ಇದ್ದಾರೆ, ಕೆಲಸ ಮಾಡ್ಕೊಂಡು ನಾನು ಖುಷಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಇರ್ಬೋದು ಅಂತ ಹೇಳಿ ಅವನು ಖುಷಿಯಾಗಿ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಆಗ ಆ ಹುಡುಗನು ಚೆನ್ನಾಗಿ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಪರಿಶ್ರಮದಿಂದ ತುಂಬಾ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಕ್ ಶುರು ಮಾಡ್ತಾನೆ. ಆಗ ಆ ವ್ಯಾಪಾರಿ ದೂರದಿಂದನೇ ಗಮನಿಸ್ತಾ ಇದ್ರು. ಆಗ ಆ ಹುಡುಗ ಕೆಲಸ ಮಾಡ್ದಾಗ್ಲೆಲ್ಲ ಬಂದು ಅವನಿಗೆ ಬಡ್ತಿ ಕೊಡ್ತಾ ಇದ್ರು, ಅಂದ್ರೆ ದುಡ್ಡು ಕೊಡ್ತಾ ಇದ್ರು. ಈ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ಯಾ, ನೀಟಾಗಿ ಮಾಡಿದ್ಯಾ ಅಂತ ಹೇಳಿ ಆ ಹುಡುಗನಿಗೆ ಖುಷಿಗೆ ದುಡ್ಡು ಕೊಡ್ತಾ ಇದ್ರು. ಹುಡುಗನಿಗೆ ಆಶ್ಚರ್ಯ. ವರ್ಷ ಕಳೆಯುವುದರಲ್ಲಿ ಅವನನ್ನು ಮ್ಯಾನೇಜರ್ ಮಾಡಿಬಿಟ್ರು. ಕೂಲಿ ಕೆಲಸಕ್ಕೆ ಅಂತ ಹುಡುಗ ಫಸ್ಟ್ ಹಾಕಿದ್ರು. ಆಗ ಅವ್ರಪ್ಪ ಏನ್ ಮಾಡಿದ್ರು, ಮ್ಯಾನೇಜರ್ ಆಗಿ ಅವನನ್ನ ಸೆಲೆಕ್ಟ್ ಮಾಡಿದ್ರು. ಹುಡುಗನ ಕಾರ್ಯಕ್ಷಮತೆ, ಆತ್ಮವಿಶ್ವಾಸ ತುಂಬಾ ಹೆಚ್ಚಾದವು.
ಅವನಿಗೆ ತನ್ನ ಮೇಲೆ ತಾನೇ ಕಾನ್ಫಿಡೆನ್ಸ್ ಹೆಚ್ಚಾಯ್ತು. ಓ, ನಾನು ಇವಾಗ ಮ್ಯಾನೇಜರು, ನಾನು ಎಲ್ಲ ಕೆಲಸಗಳನ್ನ ನಿಭಾಯಿಸಬಲ್ಲೆ, ಆ ಶಕ್ತಿ ನನ್ನಲ್ಲಿದೆ ಅನ್ನೋ ಕಾನ್ಫಿಡೆನ್ಸ್ ಅವನಿಗೆ ಬಂತು. ಆಗ ಒಂದು ದಿನ ವ್ಯಾಪಾರಿ ತನ್ನ ವ್ಯವಹಾರದ ಎಲ್ಲಾ ಮುಖ್ಯಸ್ಥರನ್ನು ಕರೆದು ಈ ಹುಡುಗನ ಪರಿಚಯ ಮಾಡಿಸಿದ. ಆಗ ಹೇಳಿದ್ರು, ಅವ್ನು ಯಾವಾಗ ಒಂದು ಸ್ಟೇಬಲ್ ಆದ ಅಂದ್ರೆ ಅವನ ಬಗ್ಗೆ ಕಾನ್ಫಿಡೆನ್ಸ್ ಬಂತು, ಈ ಪ್ರಪಂಚದ ಅರಿವು ಯಾವಾಗ ಬಂತು ಅವನಿಗೆ, ಆಗ ಅವರು ಅವರ ಫ್ರೆಂಡ್ಸ್ ಅಂದ್ರೆ ಮುಖ್ಯಸ್ಥ, ಆ ಕಂಪನಿಯ ಮುಖ್ಯಸ್ಥರನ್ನೆಲ್ಲ ಕರೆದಿ ಅವರಿಗಾದ ಮಗನ ಪರಿಚಯ ಮಾಡ್ಕೊಡ್ತಾರೆ. ನೋಡಿ, ಇವನು ನನ್ನ ಮಗ ಅಂತ ಹೇಳಿ ಮಗನ್ನ ಪರಿಚಯ ಮಾಡ್ತಾರೆ. ಆಗ ಆ ಹುಡುಗನ ಮನಸ್ಸು ಸಹ ಆವಿಷ್ಕಾರವಾದ್ದರಿಂದ ಅವನಿಗೆ ಅದೇನು ಅರಗಿಸ್ಕೊಳ್ಳೋಕೆ ಅಷ್ಟು ಕಷ್ಟ ಅನಿಸ್ತಿಲ್ಲ. ಯಾಕಂದ್ರೆ ಅಷ್ಟು ತುಂಬಾ ವರ್ಷಗಳ ಇವ್ರ ಹತ್ರನೇ ಕೆಲಸ ಮಾಡ್ತಾ, ಅವರ ಆ ವ್ಯಾಪಾರಿ ಹೇಗೆ ಅವ್ರು ಎಷ್ಟು ಒಳ್ಳೆಯವರು ಅಂತಾನು ನೋಡಿದ್ದ. ಹಾಗಾಗಿ ಅವರು ನನ್ನ ಮಗ ಅಂತ ಹೇಳಿದ ತಕ್ಷಣ ಇವ್ರಿಗೇನ್ ಜಾಸ್ತಿ ಶಾಕ್ ಆಗ್ಲಿಲ್ಲ. ತಂದೆಯ ಕಾರ್ಯದಲ್ಲಿ ಜೊತೆಯಾದ. ಈ ಕಥೆಯನ್ನು ಭಗವಾನ್ ಬುದ್ಧ ಹೇಳಿದ. ಅಂದ್ರೆ ಭಗವಾನ್ ಬುದ್ಧ ಇದಾರಲ್ವಾ, ಅವರ ಶಿಷ್ಯ ಒಬ್ರು ಆನಂದ ಅನ್ನೋರು ಕೇಳಿರ್ತಾರಂತೆ. ಏನಂತ, ಯಾಕೆ ಜ್ಞಾನೋದಯವನ್ನು ಒಂದೇ ಸರಿಗೆ ಕೊಟ್ಬಿಡ್ಬಾರ್ದು ಅಂದ್ರೆ ಜನರಿಗೆ ಜ್ಞಾನವನ್ನ ಒಂದೇ ಸರಿ ಕೊಡ್ಬೋದಲ್ವಾ ಗುರುಗಳೇ ಅಂತ ಹೇಳಿ ಆನಂದ ಬುದ್ಧನಿಗೆ ಹೇಳಿರ್ತಾರಂತೆ. ಆಗ ಬುದ್ಧ ಹೇಳಿರ್ತಾರಂತೆ, ಆ ಆ ಬುದ್ಧ ಹೇಳಿರ್ತಾರಂತೆ, ಎಲ್ಲರಿಗೂ ಒಂದೇ ಬಾರಿ ಜ್ಞಾನೋದಯವನ್ನು ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಈ ಕಥೆನ ಆ ಬುದ್ಧ ಆನಂದನಿಗೆ ಹೇಳಿದ್ರಂತೆ. ಯಾಕೆಂದ್ರೆ ಮನಸ್ಸು ತುಂಬಾ ನಾಜೂಕಾದದ್ದು, ಅದು ಬೆಳೆಯಬೇಕಾದದ್ದು ಹಂತ ಹಂತವಾಗಿ. ಯಾವುದನ್ನು ಯಾವ ಹಂತದಲ್ಲಿ ಹೇಳಬೇಕೋ ಆಗಲೇ ಹೇಳಬೇಕು. ಮತ್ತೊಬ್ಬರೊಡನೆ ವ್ಯವಹರಿಸುವಾಗ ಅವನ ಮನ ಮನಸ್ಸಿನ ಸ್ಥಿತಿಯನ್ನು ಮಟ್ಟವನ್ನು ತಿಳಿದು ಅದರಂತೆ ಮಾತನಾಡಬೇಕು. ಇಲ್ಲದಿದ್ದರೆ ಮಾತು ಅಪ್ರಯೋಜಕವಾಗುವುದರೊಂದಿಗೆ ಅನಾಹುತವನ್ನು ಸಹ ಮಾಡಬಹುದು ಅಂತ ಹೇಳಿ ಕರ್ದಗಿ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ನಾವ್ ಏನನ್ನೇ ಕಲಿಬೇಕು, ಯಾವ್ದೇ ನಾಲೆಡ್ಜ್ ಬೇಕು ಅಂದ್ರೂ ನಮಗೆ ಒಂದೇ ಸರಿಗೆ ನಾನು ಕಲ್ತ್ ಬಿಡ್ತೀನಿ ಅಂದ್ರೆ ನಮ್ಮ ಮನಸ್ಸು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಂದ್ರೆ ಅದನ್ನ ಅಡಗಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಅದನ್ನ ನಾವು ಇವಾಗ ಇಷ್ಟು ಕಲ್ತ್ವಾ, ನೆಕ್ಸ್ಟ್ ಇನ್ ಕಲ್ತ್ವಾ ಈ ತರ ನಾವು ಸ್ಟೆಪ್ ಬೈ ಸ್ಟೆಪ್ ಕಲ್ತಾಗ ನಮ್ಮ ಮನಸ್ಸು ಅದನ್ನ ಅದನ್ನ ಏನು ಅರಗಿಸ್ಕೊಳ್ಳೋ ಶಕ್ತಿ ನಮ್ಮ ಮನಸ್ಸಿಗೆ ಬರುತ್ತೆ. ಹಾಗೆ ಒಂದೇ ಸರಿಗೆ ಯಾವ ಆ ಜ್ಞಾನವನ್ನು ಕೊಡ್ಬಾರ್ದು ಅಂತ ಹೇಳಿ ಭಗವಾನ್ ಬುದ್ಧ ಅವರ ಶಿಷ್ಯರಿಗೆ ಹೇಳಿದ್ರಂತೆ. ಸೊ ಆ ಕಥೆನ ಕರಜಗಿ ಸರ್ ಒಂದು ಚಾಪ್ಟರ್ ಆಗಿ ಮಾಡಿದ್ದಾರೆ. ಈ ಚಾಪ್ಟರ್ ನನಗಂತೂ ಸಖತ್ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಚಾಪ್ಟರ್ ಇಂದ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.